ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಬಹುಕೋಟಿ ಲಿಕ್ಕರ್ ಹಗರಣದಲ್ಲಿ ಕೇಜ್ರಿವಾಲ್ಗೆ ರಿಲೀಫ್ ಸಿಕ್ಕಿದೆ. ಎಲ್ಲಾ ಆರೋಪಗಳಿಂದ ಕೇಜ್ರಿವಾಲ್ ಸಿಸೋಡಿಯಾ ಮುಕ್ತಿ. ಕೇಜ್ರಿವಾಲ್ ವಿರುದ್ಧ ಯಾವುದೇ ಸಾಕ್ಷ್ಯ ಇಲ್ಲ ಅಂತ ಕೋರ್ಟ್ ಮಹತ್ವದ ಆದೇಶ ಕೊಟ್ಟಿದೆ. ಜೈಲಿನಿಂದ ರಿಲೀಸ್ ಆಗ್ತಾ ಇದ್ದಂತೆ ಕೇಜ್ರಿವಾಲ್ ಕಣ್ಣೀರಿಟ್ಟಿದ್ದಾರೆ. ಮಾಧ್ಯಮಗಳ ಮುಂದೆ ಗಳಗಳನ್ನೇ ಹತ್ತಿದ್ದಾರೆ ದೆಹಲಿಯ ಮಾಜಿ ಸಿಎಂ. ಕೇಜ್ರಿವಾಲ್ ಭ್ರಷ್ಟ ಅಂತ ವಿಪಕ್ಷಗಳು ಆರೋಪವನ್ನ ಮಾಡಿದ್ರು. ನಾನು ಭ್ರಷ್ಟ ಅಲ್ಲ ಅಂತ ಕಣ್ಣೀರಿಟ್ಟಿದ್ದಾರೆ ಅರವಿಂದ್ ಕೇಜ್ರಿವಾಲ್. ಕಣ್ಣೀರಿಡ್ತಿದ್ದ ಕೇಜ್ರಿವಾಲ್ ಅನ್ನ ಮನೀಶ್ ಸಿಸೋಡಿಯಾ ಅವರು ಸಂತೈಸಿದ್ದಾರೆ. ಬಹಳಷ್ಟು ಸದ್ದು ಮಾಡಿದಂತಹ ಒಂದು ಹಗರಣ ಇದು. ಮದ್ಯ ನೀತಿ ಪ್ರಕರಣದಲ್ಲಿ ದೆಹಲಿ ನ್ಯಾಯಾಲಯ ಮಾಜಿ ಸಿಎಂ ಮತ್ತೆ ಆಮ್ ಆದ್ಮಿ ಪಕ್ಷದ ಸಂಚಾಲಕ ಅರವಿಂದ್ ಕೇಜ್ರಿವಾಲ್, ಮಾಜಿ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಇವರನ್ನ ಖುಲಾಸೆಗೊಳಿಸಿದೆ ಕೇಸ್ನಿಂದ. ಅದೊಂದು ಕಡೆ ಈ ಒಂದು ತೀರ್ಪು ಹೊರಗಡೆ ಬರ್ತಾ ಇದ್ದಂತೆ ಮಾಧ್ಯಮಗಳ ಮುಂದೆ ಗಳಗಳನ್ನೇ ಕಣ್ಣೀರಿಟ್ಟಿದ್ದಾರೆ ಕೇಜ್ರಿವಾಲ್ ಅವರು. ಸಾಕಷ್ಟು ಆರೋಪಗಳನ್ನು ಮಾಡಿದರು ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಜೈಲಿಂದ ರಿಲೀಸ್ ಆಗ್ತಾ ಇದ್ದಂತೆ ಕಣ್ಣೀರಿಟ್ಟಿದ್ದಾರೆ ದೆಹಲಿಯ ಮಾಜಿ ಸಿಎಂ. ಕೇಜ್ರಿವಾಲ್ ಭ್ರಷ್ಟ ಅನ್ನುವಂಥ ಆರೋಪಗಳನ್ನು ವಿಪಕ್ಷಗಳು ಮಾಡ್ತಾ ಇದ್ವು. ಆದರೆ ನಾನು ಭ್ರಷ್ಟ ಅಲ್ಲ ಅಂತ ಕಣ್ಣೀರಿಟ್ಟಿದ್ದಾರೆ ಅರವಿಂದ್ ಕೇಜ್ರಿವಾಲ್. ಈ ವೇಳೆ ಕಣ್ಣೀರಿಡ್ತಾ ಇದ್ದಂತಹ ಕೇಜ್ರಿವಾಲ್ ಸಂತೈಸಿದ್ದಾರೆ ಮನೀಶ್ ಸಿಸೋಡಿಯಾ. ಆಮ್ ಆದ್ಮಿ ಪಕ್ಷದ ರಾಷ್ಟ್ರೀಯ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಅವರು ಮಾಜಿ ಸಿಎಂ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಸಾಕಷ್ಟು ನಿಂದನೆ ಅಂದರೆ ಸಾಕಷ್ಟು ಆರೋಪಗಳನ್ನು ಇವ್ರ ವಿರುದ್ಧ ಮಾಡಲಾಗಿತ್ತು. केजरीवाल भ्रष्ट नहीं है। मैंने केवल अपनी जिंदगी में ईमानदारी कमाई है। इन्होंने झूठा केस लगाया और आज ये साबित हो गया। कोर्ट ने कहा है कि केजरीवाल कट्टर ईमानदार है, मनीष सिसोदिया कट्टर ईमानदार है। संभालिए सर, अपने आप संभालिए, हिम्मत सर, ये केजरीवाल भ्रष्ट नहीं है। मैंने केवल अपनी जिंदगी में ईमानदारी कमाई है। इन्होंने झूठा केस लगाया और आज ये साबित हो गया। कोर्ट ने कहा है कि केजरीवाल कट्टर ईमानदार है, मनीष सिसोदिया कट्टर ईमानदार है। ಇದು ಕೇಜ್ರಿವಾಲ್ ಅವರ ಮಾತುಗಳನ್ನು ಗಮನಿಸ್ತಾ ಇದ್ದೀವಿ. ನಾನು ಭ್ರಷ್ಟ ಅಲ್ಲ ಅನ್ನುವಂಥ ವಿಚಾರವನ್ನು ಹೇಳಿ ಕಣ್ಣೀರು ಹಾಕ್ತಾ ಇದ್ದಾರೆ. ಸಾವಿರಾರು ಕೋಟಿ ಮೌಲ್ಯದ ಮದ್ಯ ಹಗರಣವನ್ನು ಕೇಂದ್ರ ತನಿಖಾ ಸಂಸ್ಥೆಗಳು ಅಂದರೆ ಇಡಿ ಮತ್ತು CBI ಎರಡೂ ಸಂಸ್ಥೆಗಳು ಕೂಡ ತನಿಖೆಯನ್ನು ನಡೆಸಿದ್ವು. ಅದಾದಮೇಲೆ CBI ಸಲ್ಲಿಸಿದಂತಹ FIR ಅನ್ನು ಆಧರಿಸಿ ಇಡೀ ಪ್ರಕರಣವನ್ನು ದಾಖಲಿಸಿ ತನಿಖೆಯನ್ನು ಆರಂಭ ಮಾಡಲಾಗಿತ್ತು. ಈಗ ಮುಕ್ತಿ ಹೊಂದಿದ್ದಾರೆ. ಅದರ ಜೊತೆಗೆ ಒಂದಷ್ಟು ವಿಚಾರಗಳನ್ನು ಹೇಳಿ ನಾನು ಭ್ರಷ್ಟ ಅಲ್ಲ ಅಂತ ಕಣ್ಣೀರಿಟ್ಟಿದ್ದಾರೆ ಅರವಿಂದ್ ಕೇಜ್ರಿವಾಲ್. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.